day 2 and Laharika is so jobless. She's not doing anything. I'm the volunteer. Yeah, we are the volunteers. So, workshop day 2 and Neha is guiding. Hello. My junior. Yeah, these are my juniors. So, why are we jobless? Why are we so jobless, Laharika? Because you are. So, you're bandu photographers and videographers team. Kushal? Hello, good morning. Where? Rashu? Do make subscribe ಮಾಡಿ. Yeah. Sorry, photographers ಅಲ್ಲ ಇವರು VFX artists. ರೆಸ್ಪೆಕ್ಟ್ ಇಲ್ಲ, ಬರೀ ಅನ್ರೆಸ್ಪೆಕ್ಟ್. ನಾನು ಗಣೇಶ ಮಾಡ್ತಿದ್ದೀನಿ, ನಮಗೆ ವರ್ಕ್ಶಾಪ್ ಇತ್ತಲ್ವಾ, ಸೊ ಮಣ್ಣಲ್ಲಿ ಗಣೇಶ ಮಾಡ್ತಿದ್ದೀನಿ and I'll show you the final output and you guys can see over there also. What are you guys doing in this time? ನೋಡಿ ಗೈಸ್, ಮೋನೇಶ್ ಬಂದಿದ್ದಾನೆ. ಹೆಂಗಿದೆ ಮೋನೇಶ್ ಗಣೇಶ? ಗಣೇಶ ಯಾಕೆ ಗೌಡಿ ತರ ಇದೆ. ಚೆನ್ನಾಗಿ ಬಂದಿದೆ, ಏನೇನು ಹೇಳ್ತೀನಿ. ಇನ್ನು ಎಷ್ಟು ಫಿನಿಶಿಂಗ್ ಕೊಡಬೇಕು. ಗಣೇಶ ಹೇರ್ ಸ್ಟೈಲ್ ಚೆನ್ನಾಗಿದೆ. ಅದು ಹೇರ್ ಸ್ಟೈಲ್ ಅಲ್ಲ, ಅದು ಇದು ಕ್ರೌನ್ ಥರ ಕಿರೀಟ. ನೋಡಿ ಏನು ಡಿಫೆಕ್ಟ್ ಐತೆ ಹೇಳು. ಗಣೇಶ ಎಲ್ಲ ಕರೆಕ್ಟ್ ಆಗೈತೆ. ಅನಲೈಸ್ ಮಾಡ್ತಿದ್ದಾನೆ. ತಲೆ ಜಾಸ್ತಿ ರೌಂಡ್ ಆಯ್ತು. ಗಣೇಶ ದಪ್ಪಗೆ ಇರೋದು. ತಲೆ ದಪ್ಪಿಗಿದೆ, ಗಣೇಶ ಹೊಟ್ಟೆ ಮಾತ್ರ ದಪ್ಪಿಗೆ ಇರ್ತಿದೆ. ಆಮೇಲೆ ಅಷ್ಟೇ ಕರೆಕ್ಟ್ ಆಗೈತೆ. ಅದೇ ಗಣೇಶ ಎಲ್ಲ ಗಣೇಶ ಕಣ್ಣು ಮುಗಿಯ ಇಲ್ಲ. ಇದೇನಿದ್ದು ಆಯ್ತು ಕಣ್ಣಲ್ಲಿ. ಮೋನೇಶ್ವರ್ ಹೆಲ್ಪ್ ಮಾಡ್ತಿದ್ದಾನೆ ನನಗೆ. ಬೆಲ್ ಮಾಡ್ತಾನೆ. ಹೌದು, ಚೆನ್ನಾಗಿ ಬಂತು. ಈಗ ಕೇಳು. ಆಮೇಲೆ ವಿಡಿಯೋ ಹಾಕ್ತೀನಿ, ಅವಾಗ ನೋಡಿ ಯಾರು ಮಾಡಿರೋದು. ಇನ್ನ ಫಿನಿಶ್ ಮಾಡಿ ಗೈಸ್, ಇವಾಗ ಚಿನ್ನಗ್ ವ್ಯಾಕ್ಸಿನೇಷನ್ ಕೊಡ್ಸಕ್ ಬಂದಿದ್ದೀವಿ. ಪಾಂಡ ಬೇರೆ ಅಂಕಲ್ ಯಾಕೆ ಇನ್ನೂ ಆಗಿಲ್ಲ ಅಲ್ವಾ ಇಂಜೆಕ್ಷನ್ ಕೊಟ್ಟಿದ್ದು. ಗೈಸ್, ಇದು ಬಂದು ನಮ್ಮ ಅಡ್ಡ ಥರ, ನಾವು ಯಾವಾಗಲೂ ಇಲ್ಲೇ ಬರೋದು ನೆಕ್ಡಿ ಡ್ರೈವ್ ಥ್ರೂಗೆ. ಓಕೆ, ಆರ್ಡರ್ ಮಾಡಿ. ಹಾಯ್, ಫುಲ್ ಡಿಸ್ಟರ್ಬೆನ್ಸ್ ಗೈಸ್, ಇವರು ಆರ್ಡರ್ ಮಾಡೋಷ್ಟೊತ್ತಿಗೆ. ಆಮೇಲೆ ನಿಮ್ದು ಯಾವ ಮೀಲು? ನಂದು ಮೀಲ್ ಬೇಡವಾ? ತರದ್ ಲಾಸ್ಟ್ ಟೈಮ್ ನಮ್ಗೆ ಎಷ್ಟು 7 ಕೊಟ್ಟಿದ್ದೀರಲ್ಲ, 7 ಕೊಟ್ಟಿದ್ರು. ಇವ್ರಿಗೆಲ್ಲ ಒಂದೊಂದು ಕೊಟ್ಟೆ, ಇನ್ನ 2 ಇದೆ. ಅಂಡ್ ವಿ ಹ್ಯಾವ್ ದಿಸ್ VIP. ಕೋಕ್ ಬೇಡ, ಫ್ರೈಸ್. ಫಸ್ಟ್ ಟೈಮ್ ಡ್ರೈವ್ ಥ್ರೂ ಅಲ್ಲಿ ಇಷ್ಟು ಲೇಟ್ ಆಗ್ತಿದೆ ಗೈಸ್. ಬೇರೆ ಟೈಮಲ್ಲೆಲ್ಲ ಇಷ್ಟು ಬೇಗ ಕೊಡ್ತಿದ್ರು ತಾನೆ. ನಮ್ದು ಆರ್ಡರ್ ಬಂತು. ಸೊ ಗೈಸ್, ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಒಂದು ಸ್ವಲ್ಪ ದಿನದಿಂದ ನನ್ನ ತಮ್ಮ ಒಂದು ಮಾಡಿದ್ದ, ಇವನಲ್ಲ ನನ್ನ ಕಸಿನ್ ತಮ್ಮ, ಬ್ರೊಕೋಲಿಯಲ್ಲಿ ಲೈಕ್ ಎಗ್ಗು ಆಮೇಲೆ ಚಿಕನ್ ಎಲ್ಲ ಹಾಕಿ ಮಾಡಿದ್ದ. ಸುಮ್ಮನೆ ಇರೋ ನಿಮಿಷ, ಅದೇನೋ ಹಾಕಿ ಮಾಡಿದ್ದ. ಲೈಕ್ ಒಂಥರ ಹೈ ಪ್ರೋಟೀನ್ಸ್ ನನ್ನ ಮೀಲ್ ಥರನೇ ಇತ್ತು. ಸೊ ಅದನ್ನು ಟ್ರೈ ಮಾಡೋಣ. ನೋಡಬೇಕು, ಟೇಸ್ಟ್ ಮಾತ್ರ ಎಷ್ಟು ಸಕ್ಕತ್ತಾಯ್ತು. ಒಂದೊಂಥರ ಶೆಫ್ ಆ್ಯಕ್ಚುಲಿ. ಸೊ ಸುಮ್ಮನೆ ನಾನು ಒಂದು ಟ್ರೈ ಮಾಡೋಣ ಅಂತ ಕಾಲ್ ಮಾಡಿದ್ದೆ. ಆವಾಗಲೇ ಹೇಳ್ದೆ ಏನೇನು ಹಾಕ್ಬೇಕು ಅಂತ. ಸೊ ಇವಾಗ ಹಾಕಿ ಮಾಡೋಣ ಅಂದ್ಕೊಂಡು ನೋಡೋಣ ಅವನ ಥರನೇ ಬರುತ್ತಾ ಅಂತ, ಅವ್ನು ಮಾಡಿರೋ ಥರನೇ ಬರುತ್ತಾ ಅಂತ ನೋಡೋಣ. ಹೇಳೋನು ಏನೇನು ಹಾಕ್ಬೇಕು ಅಂತ. ಸೊ ಸ್ವಲ್ಪ ನಾಪ್ಕ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನೇ ಟ್ರೈ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಬರೀ 2 ಬ್ರೊಕೋಲಿಯಲ್ಲಿ ಟ್ರೈ ಮಾಡೋಣ. ಆಮೇಲೆ ಚೆನ್ನಾಗಿ ಬಂದರೆ ಇನ್ಮೇಲೆ ಇದೇ ಮಾಡ್ತಿರ್ತೀನಿ ಗೈಸ್. ಚಿಕ್ಕದಾಗಿ ಬಿಡಿಸ್ಕೊಬೇಕಂತೆ, ಲೈಕ್ ಗೋಬಿ ಮಾಡ್ತಾರಲ್ಲ ಆ ಥರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಓಕೆ ಗೈಸ್, ಸಿಗ್ತೀನಿ ಫಸ್ಟ್. ಇವಾಗ ಇದೆಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ. ನಾನು ಒಬ್ಬಳೇ ಮಾಡ್ತಿರೋದು, ಯಾರೂ ಹೆಲ್ಪ್ ಮಾಡೋರಿಲ್ಲ.
ಇದು ಪೀಸ್ ತುಂಬ ದೊಡ್ಸ್ಕೊಂಬಂದ್ಬಿಟ್ಟು ಅವನು, ಅದಕ್ಕೆ ನಾನು ಇದರಲ್ಲಿನ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಇಷ್ಟು ಚಿಕ್ಕದಾಗಿ ಮಾಡ್ಕೊಂಡ್ರೆ ಅದು ಬೇಗ ಏನದು ಬೇಯುತ್ತೆ. ಅದಕ್ಕೆ ನೆಕ್ಸ್ಟ್ ಇವನೇ ನಂಗೆ ಇವಾಗ ಈರುಳ್ಳಿ ಕಟ್ ಮಾಡ್ಕೊಡ್ಬೇಕು. ಆಗಲ್ಲ ಗೈಸ್, ಈರುಳ್ಳಿ ಎಲ್ಲ ಕಟ್ ಆದಮೇಲೆ ಬ್ರೊಕೊಲಿ ಎಲ್ಲ ವಾಶ್ ಮಾಡ್ಕೊಂಡಿದ್ದೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಆಮೇಲೆ ಆನಿಯನ್ಸ್ನ ಈ ಥರ ಹಾಫ್ ಮೂನ್ ಕಟ್ ಮಾಡ್ಕೊಳ್ಳಿ, ಕ್ಯೂಬ್ಸ್ ಮಾಡ್ಕೊಬೇಡಿ, ಯಾಕಂದರೆ ಇದಕ್ಕೆ ಈ ಥರ ಚೆನ್ನಾಗಿರುತ್ತೆ. ಆಮೇಲೆ ವಾಶ್ ಮಾಡಿರೋ ಬ್ರೊಕೊಲಿನ ಹಾಕ್ಕೊಂಡು ಬೇಯಿಸ್ಕೊಬೇಕು. ಆಮೇಲೆ ಏನಂದರೆ ಅವ್ನು ಚಿಕನ್ ಇದಕ್ಕೆ ಹಾಕಿ ಬೇಯಿಸ್ಕೊ ಅಂತ ಹೇಳಿದ್ದ, ಬಟ್ ನಂಗೆ ಯಾಕೋ ಡೌಟ್ ಇತ್ತು, ಅದಕ್ಕೆ ಚಿಕನ್ ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಹಾಕ್ತೆ. ಆಮೇಲೆ ನಾನು 3 ಮೊಟ್ಟೆ ಹಾಕ್ಕೊಂಡೆ. ಅದು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಈ ಥರ ಬೇಯಿಸ್ಕೊಬೇಕು. ಆಮೇಲೆ ಸ್ವಲ್ಪ ಉಪ್ಪು, ಚಿಕನ್ ಮಸಾಲ, ಗರಂ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಹಿಂಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಗೈಸ್. ಸೊ ಗೈಸ್, ಇವಾಗಿದ್ದು ಬಂದ್ಲು, ಅವಳಿಗೆ ಹುಷಾರಿಲ್ಲ, ಅದಕ್ಕೆ ನಾನೇ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೀನಿ. ಗೈಸ್, ನಾನು ಫಸ್ಟ್ ಟೈಮ್ ಹಾಸ್ಟೆಲ್ ಫುಡ್ ಟ್ರೈ ಮಾಡ್ತಿದ್ದೀನಿ, ಗೊತ್ತಾ? ನೋಡಿ, ಇವರೆಲ್ಲ ಹಾಸ್ಟೆಲ್ ಲೈಫ್ ಅಲ್ವಾ, ಇವಳು ಫಸ್ಟ್ ಟೈಮ್. ನೋಡೋಣ ಹೆಂಗಿರುತ್ತೆ. ನಂಗೆ ಸಖತ್ ಇಷ್ಟ ಹಾಸ್ಟೆಲ್ ಫುಡ್ ಟ್ರೈ ಮಾಡೋಕ್ಕೆ ಮತ್ತು ಹಾಸ್ಟೆಲ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. I keep on telling you guys, right, that I want to experience hostel life. Enjoy. You can start. Guys, this is my plate. So ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. And this girl eats only in spoon. Why can't you use your hand? She never learned. Hey girls, bye. Had a good gossip session. Yeah, I'll call you. ನಮ್ಮಮ್ಮ ಇವಾಗ ಚಿಕನ್ ಬಿರಿಯಾನಿ ಮಾಡ್ತಿದ್ದಾರೆ ನೋಡಿ. ಹೈದ್ರಾಬಾದ್ ಚಿಕನ್ ಬಿರಿಯಾನಿ ಅಂತ ಎಲ್ಲ ಇವಳೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಏನು ಕಟ್ ಮಾಡ್ಕೊಟ್ಟಿಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಳು ರೆಸಿಪಿ ಹೆಂಗ್ ಮಾಡೋದು. ನೋಡಿ ಗೈಸ್, ಏನೇನು ಇದೆಲ್ಲ ಹಾಕಿದ್ದಾರೆ. ನೀರಿಗೆ ಚಿಲ್ಲಿ, ಆಮೇಲೆ ಪಲಾವ್ ಎಲೆ, ಅದು ಸ್ಪೈಸಸ್ ಎಲ್ಲ ಹಾಕಿ. ಗೈಸ್, ಇವಾಗ ನಮ್ಮಮ್ಮ ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ, ಬನ್ನಿ. ಓಹೋ, ಫಸ್ಟು ಎಣ್ಣೆ ಹಾಕ್ಕೊಬೇಕು, ಆಮೇಲೆ ತುಪ್ಪ, ರೈಸ್ಗೂ ಹಾಕ್ತಾ ಇರೋದು. ರೈಸು ತುಪ್ಪ ಹಾಕಿದ್ರೆ ಏನು ಅಂದರೆ ರೈಸು ಉದ್ರಾಗಿ ಬರುತ್ತೆ. ನಾನು ರೈಸ್ ಸಪ್ರೇಟ್ ಮಾಡಿಕೊಂಡು ದಮ್ ಬಿರಿಯಾನಿಗೆ ಎಲ್ಲರೂ ಹಂಗೆ ಮಾಡ್ಕೊಳೋದು. ನನಗೆ ಎಷ್ಟೋ ಗೊತ್ತು ಗೈಸ್ ಅಡುಗೆ ಬಗ್ಗೆ. ಆಮೇಲೆ ಎಣ್ಣೆ ಎಲ್ಲ ಕಾದಿದ್ದಾದ್ಮೇಲೆ ಇವಾಗ ಇದು ಚಿಕನ್ ಗ್ರೇವಿ ಮಾಡ್ಕೊಬೇಕು. ಚಿಕನ್ ಫ್ರೈ ಟೈಪ್ ಥರ ಮಾಡಿಕೊಂಡು ಆನಿಯನ್ ಗೋಲ್ಡನ್ ಫುಲ್ಲು ರೋಸ್ಟ್ ಆಗಬೇಕು, ಆವಾಗಲೇ ಬಿರಿಯಾನಿ ಟೇಸ್ಟ್ ಬರೋದು. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದಾದಮೇಲೆ ಏನಾಗ್ತದೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಚೆನ್ನಾಗಿ ರೋಸ್ಟ್ ಆದರೆ ನೀನು ಸ್ವಲ್ಪ ಜೋರಿಗೆ ಮಾತಾಡ್ಬೇಕು, ಅಲ್ಲಿ ಚಿಲ್ಲಿ ಅನ್ನೋಬೇಕು. ಅದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಚಿಕನ್ಗಿಂತ ಇದು ಮಟನಲ್ಲಿ ಚೆನ್ನಾಗಿ, ನಮ್ಮಮ್ಮ ಮಟನ್ ದಮ್ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ. ಸೇಮ್ ಇದೇ ಪ್ರೋಸೆಸ್. ಇದರಲ್ಲಿ ಚಿಕನ್ ಆ್ಯಡ್ ಮಾಡ್ತೀವಿ, ಅದರಲ್ಲಿ ಮಟನ್ ಆ್ಯಡ್ ಮಾಡಬೇಕು. ಮಟನಲ್ಲೇ ಟೇಸ್ಟ್ ಇದೆ.
ಮಾಡ್ತಿದ್ದಾರೆ ಗೈಸ್ ಒಳಗಡೆ. ನಾನು ಸುಮ್ಮನೆ ಬಂದು ಆಚೆ ಕುತ್ಕೊಂಡಿದ್ದೀನಿ. ಅಲ್ಲಿದ್ರೆ ಸುಮ್ಮನೆ ಬೈತಾರೆ. ನಾನೇನಾದರೂ ಒಂದು ಎತ್ತಕ್ಕೆ ಹೋದರೆ ಅದೇನೋ ಬಿದ್ದೋಯ್ತಾ ಸುಮ್ಮನೆ ಬೈಸ್ಕೊಂಬರ್ಬೇಕು. ಅದ್ರ ಬದಲು ಆಚೆ ಕುತ್ಕೊಂಡ್ಬಿಟ್ರೆ ಏನೂ ಕೆಲಸ ಹೇಳಲ್ಲ. ಅದಕ್ಕೆ ಆರಾಮಾಗಿ ಇಲ್ಲಿ ಕುತ್ಕೊಂಡು ವ್ಯೂ ನೋಡ್ಕೊಂಡಿದ್ದೀನಿ. ಅದೇ ಥರ ಇದ್ರೇ ಅದು ಬಿರಿಯಾನಿ ಟೇಸ್ಟ್ ಬರೋದು. ನಾನು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಮನೇಲಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅಲ್ಲ ಗೈಸ್, ಯಾರಾದರೂ ಈರುಳ್ಳಿ ಹಂಗೆ ಮಾಡ್ತಾರ? ಟೇಸ್ಟ್ ಬರಬೇಕು ಅಂತ ಗೈಸ್ ನೀವೇ ಕಮೆಂಟ್ ಹಾಕಿ. ಧೃತು ಕುಕಿಂಗ್ ಬ್ಲಾಗ್ಸ್ ಜಾಸ್ತಿ ಬೇಕಾ, ನೋಡಿ ಸುಚಿತ್ರಾ ಕುಕಿಂಗ್ ಬ್ಲಾಗ್ಸ್ ಜಾಸ್ತಿ ಬೇಕಾ? ಚಿಕನ್ ಬೇಯಿಸಿಟ್ಕೊಂಡಿರೋಂಥ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಗೆ ಹಾಕ್ಬೋದು, ಬಟ್ ನಾನು ಚೆನ್ನಾಗಿ ಬಂದಿರುತ್ತೆ ಅನ್ನೋ ಒಂದು ಬೇಯಿಸಿ. ಟೊಮೆಟೊನೇ ಹಾಕಿಲ್ಲ ಗೈಸ್, ಅಷ್ಟೇ. ಗೊತ್ತಾಯ್ತಲ್ವ ಗೈಸ್ ಹಿಂಗೆ ಬಿರಿಯಾನಿ ಮಾಡೋದು. ಈ ಬಿರಿಯಾನಿ ನೀವು ಮಾಡಿದ್ರೆ ಇದನ್ನು ನೋಡಿಕೊಂಡು ಫ್ಲಾಪ್. ಇದರಲ್ಲಿ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಅದು ಇವಾಗ ಆಗಬೇಕಲ್ಲ, ಚಿಕನ್ ಎಲ್ಲ ಹಾಕಿದಾಗ. ಜೋರಿಗೆ ಹೇಳಿ ನೀನು, ಅಷ್ಟು ನಿಧಾನಕ್ಕೆ ಹೇಳಿದ್ರೆ ಅದೇನು ಬರಲ್ಲ. ಎಷ್ಟು ಬೇಕೋ ಕೇಳಿಸ್ತಾ ಗೈಸ್ ನಿಮ್ಗೇನಾದರೂ? ನಾನು ನನ್ನ ತಮ್ಮಗೊಂದು ಕೆಲಸ ಕೊಟ್ಟಿದ್ದೀನಿ. ಇರಿ ಬೈಲಿ ನೋಡಿ ಗೈಸ್, ಎಂಥ ಕೆಲಸ ಕೊಟ್ಟಿದ್ದೀನಿ. ಕಾರ್ ವಾಶ್ ಮಾಡಿಕೊಡ್ತಾವನೆ ಗೈಸ್. ಅವಳ್ದಲ್ಲ ಗೈಸ್, ಕಾರಣ ನಂದು. ಅದಕ್ಕೆ ಸರ್ ಎಷ್ಟು ಸರ್ ನಿಮಗೆ ಮಂತ್ಲಿ ಪೇ? ಡಿಪೆಂಡ್ಸ್. ಎಷ್ಟು ಕೊಡ್ಬೇಕು ಸರ್ ನಿಮಗೆ? ನಿಮ್ಮನೆಗೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಕಳ್ಸ್ಕೊಡ್ತೀನಿ. ಗೈಸ್ ಕಾರ್ ತೊಳಿಯೋರು ಬಂದಿಲ್ಲ ಅಂತ ನನ್ನ ಕಾರ್ ತೊಳಿಯೋರು ಮಾಡ್ಬಿಟ್ಟಿದ್ದಾರೆ ಗೈಸ್. ಏನು ಮಾಡೋಣ? ಫುಲ್ ಆ ಅಂಕಲ್ಗೆ ಹೇಳ್ಬಿಡ್ತೀರಿ ಗೈಸ್ ಇನ್ಮೇಲೆ ಬರಬೇಡಿ ಅಂತ. ಯಾಕಂದ್ರೆ ಅವ್ರಿಗಿಂತ ತುಂಬ ಚೆನ್ನಾಗಿ ತೊಳಿತಾನೆ ಇವನು. ಅದಕ್ಕೆ ಇಲ್ಲ ಗೈಸ್. ನೋಡಿ 2 ಕಾರು ಫುಲ್ ಫಳ 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 ಅಂತಿದೆ. ಮೀನಾಕ್ಷಿ ಮಿಂಚಿಂಗ್ ಮೀನಾಕ್ಷಿ ಆಗೋಗ್ಬಿಟ್ಟಿದೆ. ಗಗನ ಬತ್ತೈತಂತೆ ಇವಾಗ. ಇಲ್ಲ, ಮನೆ ಹತ್ರನೇ ಇತ್ತು. ಎಲ್ಲಿ ಕುತ್ಕೊಳ್ಳೋದು? ಓಹ್ ಇರಿ ತೋರಿಸ್ತೀನಿ. ಕಾಣಿಸ್ತಿಲ್ಲ ಅಲ್ಲ, ಇರಿ ಒಂದು ನಿಮಿಷ. ನೋಡಿ ಗೈಸ್, ಸುಚಿತ್ರ ನಿಲಯ. ಸುಚಿತ್ರ ಬಂದು ನಮ್ಮಮ್ಮ ಹೆಸರು. ಸುಚಿತ್ರ ನಿಲಯ. ಸುಚಿತ್ರ ಮತ್ತು ನಾರಾಯಣ ಸ್ವಾಮಿ ಗ್ರಾಮ ಪಂಚಾಯತ್. ಧೃತು ಮತ್ತು ಮಿಥಿಲ್. ನೋಡಿ ಗೈಸ್, ನನ್ನ ಹೆಸರೇ ಫಸ್ಟು, ಇವನ ಹೆಸರು ಲಾಸ್ಟ್. ಹೋಗಲ್ಲಿ ಪೈಪಾಗಿ ನೀರನ್ನು ಮಾಡೋಗು ಮಾಡಿ. ಇನ್ನೇನು ಆಲ್ಮೋಸ್ಟ್ ಬಿರಿಯಾನಿ ರೆಡಿ ಆಗೋದ್ರಲ್ಲಿದೆ. ಅವಾಗಲೇ ಏನು ಜೋರ್ ಮಾಡ್ಕೊಂಡಿದ್ದೆ. ಓಹ್ ಆಗ್ಬಿಟ್ಟಿದೆ ಗೈಸ್. ನಾನು ಆಚೆ ಹಿಂಗೋಗಿ ಹಿಂಗೆ ಬರೋಷ್ಟು ಈಗ ದಮ್ಮಲ್ಲಿ ಇಟ್ಟಿದ್ದೀನಿ. ಒಂದು ಫ್ಯೂ ಮಿನಿಟ್ಸ್ ಹೈದ್ರಾಬಾದಿ ದಮ್ ಬಿರಿಯಾನಿ ಬಿಸಿ ಬಿಸಿ. ಅದು ಇವಾಗ ತಮ್ಮನೇಲಲ್ಲಿ ಗೈಸ್ ನಾನು ಧೃತು ಮಾಡಿರೋ ಬಿರಿಯಾನಿ ಅಂತ ಹಾಕಿದ್ರೆ ಹೆಂಗಿರುತ್ತೆ ಹೇಳಿ? ನಾನು ಕಷ್ಟಪಟ್ಟಿದ್ದು ಅವಳು ಏನೂ ಮಾಡಿಲ್ಲ. ಒಂದು ವೀಡಿಯೋ ಮಾಡ್ತಾ ಇರೋದು ಅಷ್ಟೇ. ಒಂದು ಈರುಳ್ಳಿ ಕಟ್ ಮಾಡಲಿಲ್ಲ, ಟೊಮೆಟೊ ಕಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಎಲ್ಲ ನಾನೇ ಮಾಡಿದೆ. ನನಗೇನೋ ಸೀದೋಗಿರೋ ಸ್ಮೆಲ್ ಬರ್ತಿದೆ ಗೈಸ್. ಕೈಯೆಲ್ಲ ಆಗಿದೆ. ಇಲ್ಲ, ಅದು ಒಂದೊಂದು ಸರ್ತಿ ಹಂಗೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಕೇಳಿಸಲ್ಲ, ಆಫ್ ಮಾಡೋ ಒಂದು ನಿಮಿಷ. ಅಜ್ಜಿಟ್ಟೆಲ್ಲ ಇವಾಗ ನೋಡಿ ಕಬಾಬ್ ಗೈಸ್, ಕಬಾಬ್ ನೋಡಿ ಓಹೋ ಹೇಗಿದೆ ಹೋಟೆಲ್ ಸ್ಟೈಲ್. ಧೃತು ಮಾಡಿರೋ ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ. ನೋಡಿ ನಂಗೆ ಯಾಕೋ ಸ್ವಲ್ಪ ಸೀದೋಗಿರೋ ಸ್ಮೆಲ್ ಬರ್ತಿದೆ ಗೈಸ್. ಡೌಟ್. ಬಟ್ಲ ಹಂಗಿರೋದ್ರಿಂದ ಅದಕ್ಕೆ ರೀತಿ ಇಲ್ಲ, ನೋಡೋಕೆ ಚೆನ್ನಾಗಿದೆ. ಫೈನಲಿ ಔಟ್ಪುಟ್ ತಿಂದಮೇಲೆ ಅವಳು ಹೇಳ್ತಾಳೆ. ಹೌದು ಗೈಸ್, ಹೇಳ್ತೀನಿ ನೋಡೋಣ. ಹಂಗೆ ಅದು ತಳ, ಇದು ಬಟ್ಲು ತಳ ಅಂತಿರುತ್ತೆ. ಕೆಳಗಡೆ ಎತ್ಕೊಂಬೇಡ, ಬರೀ ಮೇಲೆ. ಕಬಾಬ್ ಆದಮೇಲೆ ತಿನ್ನೋಣ ಗೈಸ್. ನಾನೇ ಗೈಸ್ ಕಬಾಬ್ ಹಾಕ್ತಿರೋದು. ಬಿರಿಯಾನಿ ನಮ್ಮಮ್ಮ, ಅದು ಕಬಾಬ್ ನಂದು. ಅದೇ ಹಂಗಾಗ್ಬಿಟ್ಟಿತ್ತು. ಇದಾಗ್ತದೆ ಎಳ್ಳು ಕಾಣಿಸ್ತಾನೆ. ಸುಮ್ಮನೆ ಇವಾಗ ನಾನು ವಿಡಿಯೋ ಎತ್ಕೊಂಡೆ ಗೈಸ್ ಮಾಡೋಣ ಅಂತ. ಅದಕ್ಕೆ ಓಡ್ ಬಂದ್ಬಿಟ್ಟವ್ರೆ ನಂದು ಒಂದಿರಲಿ ಅಂತ. ನಾನೇ ಕಬಾಬ್ ಮಾಡೋದು. ನನ್ನ ಕಬಾಬ್ ಎಲ್ಲ ಕಡೆ ಫೇಮಸ್. ಕಮೆಂಟ್ ಹಾಕಿ ಗೈಸ್, ಎಷ್ಟು ಜನ ತಿಂದಿದ್ದೀರಾ ನಮ್ಮಮ್ಮ ಮಾಡಿರೋ ಕಬಾಬ್ನ? ಕಮೆಂಟ್ ಮಾಡ್ತಾರೆ, ತಿಂದವ್ರು ಕಮೆಂಟ್ ಮಾಡ್ತಾರೆ, ಪಕ್ಕ ಕಮೆಂಟ್ ಮಾಡ್ತಾರೆ. ಸರಿ ಗೈಸ್, ನಂಗೆ ಹೊಟ್ಟೆ ಹಸಿತಿದೆ. ಫಸ್ಟ್ ರೌಂಡ್ ಕಬಾಬ್ ನನಗೆ ನೋಡಿ, ನನಗೆ ಲೆಗ್ ಪೀಸ್ ಹಾಕಿರೋದು. ಇವಾಗ ತಿಂದ್ಬಿಟ್ಟು ಆಮೇಲೆ ಸಿಗೋಣ. ದಿಸ್ ಇಸ್ ಮೈ ಪ್ಲೇಟ್. ಹಿಂಗಿದೆ ಯಮ್ಮಿ ಯಮ್ಮಿ. ನೋಡೋಣ ಟೇಸ್ಟ್ ತಿಂದ್ಬಿಟ್ಟು. ಅಪ್ಪು ಬಾ ಎದ್ದು. ಸೊ ಫಸ್ಟ್ ನಾನೇ ಟ್ರೈ ಮಾಡ್ತೇನೆ.
ನೀನು ಮಾಡ್ಬಿಟ್ಟು ನೀನು ಚೆನ್ನಾಗೈತೆ ಅಂತಲೇ ಹೇಳ್ತೀವಿ, ಚೆನ್ನಾಗಿದೆ ನೋಡಿ ಅಷ್ಟೇ ಬಂತು, ಬಟ್ ಆನೆಸ್ಟಾಗಿ ಹೇಳ್ತಿದ್ದಾರೆ ಅಷ್ಟೇ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.